ಆ್ಯಸ್ ಅ ಪೇರೆಂಟ್ ಆಗಿ ನಾವು ನಮ್ಮ ಮಕ್ಳ ಬಗ್ಗೆ ಯಾವಾಗಲೂ ಏನು ಯೋಚನೆ ಮಾಡ್ತೀವಿ? ನನ್ನ ಮಗುಗೆ ನಾನು ಯಾವಾಗಲೂ ಬೆಸ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ. ಬೆಸ್ಟ್ ಎಜುಕೇಷನ್ ಕೊಡಬೇಕು, ಒಳ್ಳೆ ಸ್ಕೂಲಿಗೆ ಹಾಕಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗುಗೆ ನಾನು ಅಂಥ ಸ್ಕೂಲಲ್ಲೇ ಓದಿಸ್ಬೇಕು, ನನ್ನ ಮಕ್ಳಿಗೆ ಗುಡ್ ಹ್ಯಾಬಿಟ್ಸ್ ಕಲಿಸ್ಬೇಕಪ್ಪ, ಅವ್ರ ಫ್ಯೂಚರ್ ಚೆನ್ನಾಗಿರಬೇಕು, ಜಂಕ್ ಫುಡ್ಸ್ ಎಲ್ಲ ಕೊಡಬಾರ್ದು, ಹೆಲ್ತಿ ಫುಡ್ ನಾನೇ ಮನೇಲಿ ಪ್ರಿಪೇರ್ ಮಾಡಿಕೊಡ್ಬೇಕು, ಬಿಕಾಸ್ ದೇ ಶುಡ್ ಬಿ ಹೆಲ್ತಿ, ಅವ್ರ ಫ್ಯೂಚರ್ ಚೆನ್ನಾಗಿರಬೇಕು. ಇಷ್ಟೇ ತಾನೇ ನಾವು ಆ್ಯಸ್ ಅ ಪೇರೆಂಟ್ಸ್ ಆಗಿ ಬಯಸೋದು. ಇದರ ಎಲ್ಲದರ ಮಧ್ಯೆ ನಾವು ನಮಗೆ ಒಂದು ಕ್ವಶನ್ ಕೇಳ್ಕೊಳ್ಳೋಣವಾ? ಫಾಸ್ಟಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟಾ ಅಥವಾ ಪೀಸ್ಫುಲ್ಲಾಗಿ ರೈಟ್ ಡೈರೆಕ್ಷನಲ್ಲಿ ಹೋಗೋದು ಇಂಪಾರ್ಟೆಂಟಾ ಅಂತ. ಈ ಒಂದು ಸಿಂಪಲ್ ಕ್ವಶನ್ನು ನಮ್ಮ ಪೇರೆಂಟಿಂಗ್ ಜರ್ನಿಯನ್ನೇ ಚೇಂಜ್ ಮಾಡ್ಬೋದು. ಪೇರೆಂಟಿಂಗ್ ಇಸ್ ನಾಟ್ ಅ ರೇಸ್. ಬೇರೆ ಮಕ್ಕಳ ಜೊತೆ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಬೇರೆ ಪೇರೆಂಟ್ಸು ಪರ್ಫೆಕ್ಟಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ನಾವೇ ಪ್ರೆಷರ್ ಹಾಕೊಳ್ಳೋದು ಬೇಡ. ಸಮ್ಟೈಮ್ಸ್ ಸ್ಲೋಯಿಂಗ್ ಡೌನ್ ಈಸ್ ಆಲ್ಸೋ ಅ ಗುಡ್ ಪೇರೆಂಟಿಂಗ್. ಒಂದು ಸ್ಮೈಲ್, ಜಡ್ಜ್ಮೆಂಟ್ ಇಲ್ಲದೆ ಅವ್ರ ಮಾತು ಕೇಳುವಂಥ ಒಬ್ಬರು ಪೇರೆಂಟ್, ನಿಮ್ಮ ಪ್ರೀತಿಯಾದ ಒಂದು ಹಗ್ ಆ ಅಪ್ಪಗೆ ಬೇಕಾಗಿರೋದು. ಇಷ್ಟೇ ಕಣ್ರಿ ಮಕ್ಳಿಗೆ ಬೇಕಾಗಿರೋದು, ಬೇರೆ ಏನು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಬೇಡ ಅವ್ರಿಗೆ. ಡಿಯರ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಟು. ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ನಿಮ್ಮ ಫ್ಯಾಮಿಲಿಗೆ ನೀವು ಕೊಡುವಂಥ ಒಂದು ಬ್ಯೂಟಿಫುಲ್ ಗಿಫ್ಟ್ ಆಗಿರುತ್ತೆ. ಎಲ್ಲವನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಏನಿಲ್ಲ, ಎಲ್ಲವನ್ನು ಫಾಸ್ಟಾಗಿ ಅಚೀವ್ ಮಾಡಬೇಕಂತಲೂ ಏನಿಲ್ಲ. ಪೇರೆಂಟಿಂಗಲ್ಲಿ ಸ್ಪೀಡ್ ಮುಖ್ಯ ಅಲ್ಲ, ಡೈರೆಕ್ಷನ್ ಮುಖ್ಯ. ಪರ್ಫೆಕ್ಟ್ ಪೇರೆಂಟ್ ಆಗಬೇಕಾಗಿಲ್ಲ, ಪೀಸ್ಫುಲ್, ಪ್ರೆಸೆಂಟ್ ಆ್ಯಂಡ್ ಕನೆಕ್ಟೆಡ್ ಪೇರೆಂಟ್ ಆಗಿದ್ದರೆ ಸಾಕು.